ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ಮಂಡ್ಯದ ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆಯಿತು. ಸಭೆ ಆರಂಭವಾಗುತ್ತಿದ್ದಂತೆ ಕೆರೆ ಕಟ್ಟಿ ನೀರು ತುಂಬಿಸುವ ವಿಚಾರವಾಗಿ ಕಾವೇರಿ ನೀರಾವರಿ ನಿಗಮದ ಅಧೀಕ್ಷಕ ಇಂಜಿನಿಯರ್ ರಘುರಾಮ್ ಸಭೆಗೆ ಗೈರಾದ ಹಿನ್ನೆಲೆಯಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಜಯಂತ್ಗೆ ಸಚಿವರು ತರಾಟೆ ತೆಗೆದುಕೊಂಡರು. ಇದು ಮಾವನ ಮನೆಯಲ್ಲ, ಯಾಕೆ ಸಭೆಗೆ ಬರ್ತೀರಿ, ಡಿಸಿ ಸಿಇಒ ಅವರ ಗಮನಕ್ಕೆ ತಂದಿದ್ದೀರಾ, ಈ ಅಧಿಕಾರಿಗೆ ನೋಟಿಸ್ ಕೊಡಿ ಅಂತ ತಾಕೀತು ಮಾಡಿದರು. ಇದೇನು ಮಾವನ ಮನೆಯೂ ಅಲ್ಲ, ಸೀನಿಯರ್ ಆಫೀಸರು ವಿತೌಟ್ ಇಂಟಿಮೇಷನ್ ರೋಟಲ್ಲಿ ಕೆರೆಗಳಿಗೆ ಕೈಲ್ಯಾಂಡ್ ವಿಶೇಷವಾಗಿ ಮದ್ದೂರು ತಾಲೂಕಂದರೆ ಕೊಪ್ಪಾಳ ಬರುತ್ತೆ, ಕೇಂದ್ರದಲ್ಲಿ ಬರುತ್ತೆ ಕೈಲ್ಯಾಂಡ್. ಇದು ನಮ್ಮ ಮಳವಳ್ಳಿ. ಸೊ ಟೈಲ್ಯಾಂಡ್ಗೆ ನೀರು ಹೋಗ್ತಾ ಇದೆಯಾ? ಹೋಗ್ತಾ ಇದೆ ಸರ್. ಯಾಕೆಂದರೆ ಕಳೆದ 1 ತಿಂಗಳಿಂದಲೇ ನೀರು ಎಕ್ಸಸ್ ಇರೋದ್ರಿಂದ ಆ ಟೈಮ್ನಲ್ಲಿ ಇದು ಬಿತ್ತನೆ ಆಗಿರೋದ್ರಿಂದ ಕೆರೆ ತುಂಬಿಸಿ ಹೇಳಿದ್ದು. ತುಂಬಿಸಿದ್ದೀವಿ ಸರ್. ಎಲ್ಲ ಆ ಕೆರೆ ಸ್ವಲ್ಪ 30% ಕೆಳಗಡೆ ಇದೆ. ಜಲ್ದಿ ಆ ಕೆರೆ ಏನು ಕೇಳಿದರೂ ಅಧಿಕಾರಿಗಳು ಉತ್ತರ ಕೊಡಬೇಕು, ಮಾಹಿತಿ ಇಲ್ಲದೆ ಸಭೆಗೆ ಬರಬೇಡಿ, ಮೊದಲು ಮಾಹಿತಿ ತಿಳ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸಚಿವರು ನೀತಿ ಪಾಠ ಹೇಳಿದರು. ಅಧಿಕಾರಿಗಳು ಶಾಸಕರ ಸಂಪರ್ಕದಲ್ಲಿರಬೇಕು. ಕೆರೆ ಕಟ್ಟೆ ತುಂಬಿಸಿದ್ದೀರಾ, ಏನು ಕೆಲಸ ಮಾಡ್ತಿದ್ದೀರಿ, ಯಾಕೆ ಮಾತನಾಡೋದಕ್ಕೆ ಗಾಬರಿ ಆಗ್ತಿದ್ದೀರಾ ಅಂತ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರು. ಬಲಮುರಿಯಲ್ಲಿ ತೆಪ್ಪ ಸಂಚಾರ ಸರಿ ಇಲ್ಲ, ಅನುಮತಿ ಪಡೆದು ಸರಿ ಮಾಡಲಿ ಅಂತ ತರಾಟೆಗೆ ತೆಗೆದುಕೊಂಡರು. ಯಾರೇ ಅಧಿಕಾರಿಗಳಾಗಲಿ ಕೆಡಿಪಿ ಮೀಟಿಂಗ್ಗೆ ಮೋಸ್ಟನ್ಶಿಪ್ ಬರಬೇಕು. ನಾನು ಇದಕ್ಕೆ ಫಸ್ಟ್ ಸಭೆ ಆದರೆ ಓಕೆ ನಿಮಗೆ ಎಕ್ಸಂಪ್ಷನ್ ಕೊಡಬೇಕು ಅಂತ. ಇದು ಫಸ್ಟ್ ಸಭೆ ಅಲ್ಲ, ಸರ್ಕಾರ ಆಗಿ 2 ವರ್ಷದ ತುಂಬಿ 2 ತಿಂಗಳಾಗಿದೆ. ಸೊ ಜೊತೆಗೆ ಅತ್ಯಂತ ಅನಿವಾರ್ಯತೆ ಇದ್ದರೆ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳನ್ನು ಮಾತನಾಡಿ ನಿಮ್ಮ ಅನುಮತಿ ತಗೋಬೇಕು. ಇಲ್ಲದೇ ಇದ್ದರೆ ನೇರ ಕ್ರಮಕ್ಕೆ ಹೋಗುತ್ತೆ. ನಾನು ಮತ್ತೆ ನಿಮ್ಗೆ ನೋಟಿಸ್ ಕೊಟ್ಟು ಕ್ಲಾರಿಫೈ ತಗೊಂಡು ನಿಮ್ಮನ್ನೇನು ಸಮಜಾಯಿಸಿ ಹೇಳೋದಕ್ಕಾಗಲ್ಲ. ಸೊ ಮತ್ತು ಮಾಹಿತಿ ಒಂದು ಬರಬೇಕು. ಇಲ್ಲಿ ಬಂದು ತಡ್ಕೊಳ್ಳೋದಲ್ಲ, ಏನು ಕೇಳಿದ್ರು ಉತ್ತರ ಕೊಡ್ತಾನೆ ಇರಬೇಕು ಅಧಿಕಾರಿಗಳು. ಇಲ್ಲಿ ಬಂದ ಮೇಲೆ ನನಗೆ ಮಾಹಿತಿ ಗೊತ್ತಿಲ್ಲ, ಕೇಳ್ತೀನಿ, ತಗೋತೀನಿ, ನೋಡ್ತೀನಿ. ಯಾರು ಮಾಹಿತಿ ಇಲ್ಲದೆ ತಕ್ಷಣ ಮಾಹಿತಿ ಪ್ರಿಪೇರ್ ಆಗಿದೆ, ನೆಕ್ಸ್ಟ್ ನಿಮ್ಮ ಸದ್ಯ ಬರೋದು. ಸಭೆಯಲ್ಲಿ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ, ರಮೇಶ್ ಬಾಬು ಬಂಡಿ ಸಿದ್ದೇಗೌಡ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮನೋಜ್ ಕುಮಾರ್ ಮೀನಾ, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಎಡಿಸಿ ಶಿವಾನಂದಮೂರ್ತಿ, ಸಿಇಒ ಕೆಆರ್ ನಂದಿನಿ, ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಮಂಡ್ಯದ ಎಸ್ಬಿ ಸಮುದಾಯ ಭವನದಲ್ಲಿ ನಡೆದ ದುಡಿಯುವ ಮಹಿಳೆಯರ ರಾಜ್ಯ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ನವದೆಹಲಿಯ ಎಐಡಬ್ಲ್ಯೂಸಿಸಿನ ಸಂಚಾಲಕರಾದ ಎಆರ್ ಸಿಂಧೂರವರು, ಮಹಿಳೆಯರ ಸಂಘಟನೆ ಅತ್ಯವಶ್ಯಕವಾಗಿದ್ದು ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕು ಅಂತ ಹೇಳಿದರು. ದುಡಿಯುವ ಮಹಿಳೆಯರ ಹಕ್ಕಿಗಾಗಿ ಹೋರಾಟ ನಡೆಯುತ್ತಿದೆ, ಆಕೆಗೆ ಹೆಚ್ಚು ಸೌಲಭ್ಯಗಳು ಸಿಗಬೇಕು. ಆಳುವ ಸರ್ಕಾರಗಳು ದುಡಿಯುವ ವರ್ಗವನ್ನು ಸಂಪೂರ್ಣವಾಗಿ ಕಡೆಗಣಿಸುತ್ತಿದ್ದಾವೆ ಅಂತ ವಿಷಾದ ವ್ಯಕ್ತಪಡಿಸಿದರು. And CIQ is organizing and such a seminar. Why we are having a seminar? It's an organizational exercise which we will be having, and before that it is very important to set things in a perspective. So that is why I congratulate the coordination committee of working women in Karnataka to organize such a seminar before our working women's convention and calling such personalities who are normally not called as women's activists, but they are working in their field, taking positions and fighting for the cause of women. So that is very important, and I congratulate you all also on this occasion. Comrades, when we are talking the CITU, we are taking up the issue in a class perspective, the women's question. Here we are going to have the working women's convention, and our seminar is on the issues of discrimination and violence against women in workplace. ಚಿತ್ರನಟಿ ಹಾಗೂ ರಂಗಭೂಮಿ ಕಲಾವಿದೆ ಅಕ್ಷತಾ ಪಾಂಡವಪುರ ಮಾತನಾಡಿ, ನಾನು ಚಿತ್ರನಟಿ ಎನ್ನುವುದಕ್ಕಿಂತ ರಂಗಭೂಮಿಯಿಂದ ಬಂದವಳು. ರಂಗಭೂಮಿಗೆ ಹೆಣ್ಣು ಮಕ್ಕಳು ಬರುವುದು ಕಷ್ಟ.
ಪ್ರತಿ ಹೆಣ್ಣು ಶ್ರೀರಾಮಚಂದ್ರನಂಥ ಗಂಡು ಬೇಕು ಅಂತ ಬಯಸ್ತಾರೆ. ಹೆಣ್ಣಿಗೆ ಗೋಡೆ ಕಟ್ಟಿದ್ದೇವೆ, ಸಂಕೋಲೆಯಲ್ಲಿ ಸಿಲುಕಿದ್ದೇವೆ. ಹೆಣ್ಣನ್ನು ಗ್ಲಾಮರ್ ಆಗಿ ನೋಡುವಂಥ ಪ್ರವೃತ್ತಿ ಹೆಚ್ಚಾಗುತ್ತಿದೆ. ಹೆಣ್ಣು ಮಕ್ಕಳು ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಅವರು ತಿಳಿಸಿದರು. ಪ್ರತಿ ಹೆಂಗಸು ಕೇಳುವಂಥದ್ದು ಶ್ರೀರಾಮನಂತ ಗಂಡ. ಹೌದಾ? ಎಷ್ಟೊತ್ತು ಬೇಕು ಶ್ರೀರಾಮನಂತ ಗಂಡ? ನಾನು ಇದನ್ನೇ ನಿರೀಕ್ಷೆ ಮಾಡಿ ವೇದಿಕೆ ಹತ್ತುತ್ತೀನಿ. ಪ್ರತಿ ಲೀಕೋಡ್ ಪ್ರಯೋಗ, ಪ್ರತಿ ಲೀಕೋಡ್ ಪ್ರಯೋಗದಲ್ಲಿ ಇದನ್ನೇ ನಿರೀಕ್ಷೆ ಮಾಡಿ ಹತ್ತುತ್ತೀನಿ. ಆದ್ರೆ ಶೇಕಡ ಅಲ್ಲಿ ಕೂತಂತಹ 5% ಹೆಣ್ಮಕ್ಳಷ್ಟೇ ಶ್ರೀರಾಮನಂತ ಗಂಡ ಸಿಗಲಿ. ಉಳಿದ 95% ಜನ ಎಲ್ಲ ಬೇಡಪ್ಪ ವನವಾಸ ತಪ್ಪಿದಲ್ಲ ಅಂತ. ಗಂಡ್ಮಕ್ಳು ಸೀತೆ ಅಂತ ಸಿಗ್ಲಿ, ಸಾವಿತ್ರಿ ಅಂತ ಸಿಗ್ಲಿ ಅಂತಾರೆ. ಯಾರು ದ್ರೌಪದಿನೂ ಬೇಡ, ಉಮಾಶ್ರೀನೂ ಬೇಡ, ಏನೋ ಸರ್ ಕಟ್ಟಿನ ಕೈಫು ಬೇಡ, ಮದುವೆ ಆಗಕ್ ಬೇಡ, ಹೆಣ್ಮಕ್ಳು ಮದುವೆ ಆಗಕ್ ಬೇಡ, ಈ ತರ ಇರ್ತಾರೆ. ಯೋಚನೆಗಳು ಹೇಗಿರುತ್ತೆ ಅಂದ್ರೆ, ನಾವು ಈ ಸ್ಟೀರಿಯೋಟೈಪ್ ಕಾನ್ಸೆಪ್ಟ್ ಅಲ್ಲಿ ಹೆಣ್ಮಕ್ಳು ಅಂದ್ರೆ ಹೀಗೇ ಇರಬೇಕು, ಇವರೇ ಹೆಣ್ಮಕ್ಳು ಅಂತ ಒಂದು ಮಾಡೆಲ್ ಮಾಡ್ಬಿಟ್ಟಿದ್ದೀವಿ ಅಲ್ವಾ? ಈ ತರ ಬದುಕಬೇಕು, ಹಿಂಗಿರ್ಬೇಕು, ಇವ್ರ ತರ ಇರ್ಬೇಕು ಅಂತ. ಯಾರಾದ್ರೂ ಆಶಾ ದೇವಿ ತರ ಇರ್ಬೇಕು, ನೀವು ಹಂಗಿರ್ಬೇಕು ಅಂತ ಯಾರಾದ್ರೂ ಹೇಳ್ತಾರ? ಬಂದು ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡೋರು ಎಲ್ಲರೂ ಕೂಡ ನಾವು ಕರೆಯೋದು ಹೇಗೆ? ಬಜಾರಿ, ಗಂಡ್ಬಿರಿ, ಅಯ್ಯಮ್ಮ ಸರಿ ಇಲ್ಲ, ಅವೆಣ್ಣು ಸರಿ ಇಲ್ಲ, ಬೇಡ, ಅವ್ರ ಮಾತು ಕೇಳಬೇಡ, ಹೋಗ್ಬೇಡ ಅಲ್ವಾ? ಈ ಮಾತುಗಳು ಎಲ್ಲಿ ಕೇಳ್ತಿದೀವಿ ನಾವು? ನಮ್ಮನ್ನ ತಡೀತಿರೋದು ಯಾವುದು ಮತ್ತೆ ಯಾಕೆ? ಸಮಾರಂಭದಲ್ಲಿ MS ಆಶಾದೇವಿ, ಮೀನಾಕ್ಷಿ ಸುಂದರಂ, S ವರಲಕ್ಷ್ಮಿ, ಯಮುನಾ ಗಾಂವ್ಕರ್, HS ಸುನಂದ, ಪ್ರವೀಣಕುಮಾರಿ, ಮಂಗಳಕುಮಾರಿ, C ಕುಮಾರಿ, ಕುಸುಮ, ಅಭಿರಾಮಿ, G ರಾಮಕೃಷ್ಣ, ಬಾಲಾಜಿರಾವ್ ಸೇರಿದಂತೆ ಅನೇಕರು ಹಾಜರಿದ್ದರು. ಕಾಂಗ್ರೆಸ್ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ರಾಷ್ಟ್ರಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದರು. ಮಂಡ್ಯದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಅವರು ಮತಕಳ್ಳತನವಾಗಿರುವ ಸಂಬಂಧ ಈಗಾಗಲೇ ಅಭಿಪ್ರಾಯ ವ್ಯಕ್ತಪಡಿಸಿ ಉದಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದ ಸಂಶೋಧನೆ ನಡೆಸಲಾಗಿ ಸಾಬೀತಾದ ಕಾರಣದಿಂದ ಪ್ರತಿಭಟನೆಯ ಮೂಲಕ ರಾಷ್ಟ್ರವ್ಯಾಪ್ತಿ ಜಾಗೃತಿ ಮೂಡಿಸಲಾಗುವುದು ಅಂತ ಹೇಳಿದರು. ಉದಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದ ಸಂಶೋಧನೆ ಆಧಾರದ ಮೇಲೆ ಚುನಾವಣಾ ಆಯೋಗಕ್ಕೆ ದೂರು ನೀಡಿದರೂ ದೂರು ಸ್ವೀಕರಿಸದ ಕಾರಣ ಪ್ರತಿಭಟನೆಯ ಮೂಲಕ ಚುನಾವಣಾ ಆಯೋಗದ ವೈಫಲ್ಯ ಮತ್ತು ಕೇಂದ್ರಾಡಳಿತದ ಬಿಜೆಪಿ ಚುನಾವಣಾ ಆಯೋಗದ ದುರುಪಯೋಗವನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಹೇಳಿದರು. RCB ಕಾಲ್ತುಳಿತದ ಪ್ರಕರಣದ ಹಿನ್ನೆಲೆಯಲ್ಲಿ ರ್ಯಾಲಿ ನಡೆಸಲು ಹೈಕೋರ್ಟ್ ನಿರ್ಬಂಧ ಹೇರಿದ್ದು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನಾ ಸಮಾವೇಶ ನಡೆಸಲಾಗುತ್ತಿದೆ. ಬೆಂಗಳೂರಿನ ಅನಂತರಾಮ್ ವೃತ್ತದಿಂದ ಫ್ರೀಡಂ ಪಾರ್ಕ್ವರೆಗೂ ಸಂಚಾರದ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ರಾಷ್ಟ್ರಮಟ್ಟದ ಈ ಪ್ರತಿಭಟನೆಯಲ್ಲಿ ಬ್ಯಾಟರಿ ನಾಯಕರುಗಳಾದ ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, ವೇಣುಗೋಪಾಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸೇರಿದಂತೆ ರಾಜ್ಯ ಸಚಿವ ಸಂಪುಟದ ಸಚಿವರು, ರಾಜ್ಯ ಮಟ್ಟದ ಕಾಂಗ್ರೆಸ್ ನಾಯಕರು, ಮುಖಂಡರು, ಪದಾಧಿಕಾರಿಗಳು ಭಾಗವಹಿಸಲಿದ್ದು ಜಿಲ್ಲೆಯ 7 ತಾಲೂಕಿನ ಎಲ್ಲ ನಾಯಕರು, ಮುಖಂಡರು, ಪದಾಧಿಕಾರಿಗಳು ಸೇರಿ ಒಟ್ಟು 5,000 ಮಂದಿ ಮಂಡ್ಯ ಜಿಲ್ಲೆಯಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಮಾಹಿತಿ ನೀಡಿದರು. ಡಿಪ್ಯೂಟೆಡ್ ಕ್ಯಾಂಡಿಡೇಟು ಮಂತ್ರಿಗಳನ್ನ ಮೀಟಿಂಗ್ ಮಾಡಿ 5ನೇ ತಾರೀಕು ಒಂದು ಬೃಹತ್ ರಾಷ್ಟ್ರಮಟ್ಟದ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಇಂದ ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ಒಂದು ನಿರ್ಧಾರ ಆಗಿದೆ. ಅದಕ್ಕೆ ರಾಹುಲ್ ಗಾಂಧಿಯವರು ಭಾಗವಹಿಸೋದ್ರಿಂದ ಇದಕ್ಕೆ ಹೆಚ್ಚಿನ ನಾವು ಗಂಭೀರವಾಗಿ ಸಬ್ಜೆಕ್ಟು ಗಂಭೀರವಾದ ವಿಚಾರ ಆದ್ದರಿಂದ ತಗೋಬೇಕು ಅಂತೇಳಿ ತೀರ್ಮಾನ ಆಗಿದೆ ಪಕ್ಷ. ಆ ಒಂದು ಮೊನ್ನೆ ಎಲ್ಲ ನಡೆದಿರ್ತಕ್ಕಂಥದ್ದು ನಿಮ್ಮೆಲ್ರಿಗೂ ಗೊತ್ತಿದೆ. ಮತ ಕಳ್ಳತನ ಅಂತೇಳಿ ನಮ್ಮ ಪರ್ಟಿಕ್ಯುಲರ್ ಆಗಿ ಮಹದೇವಪುರದಲ್ಲಿ ಸೆಂಟ್ರಲ್ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಆಗಿರ್ತಕ್ಕಂಥದ್ದನ್ನ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಪಾರ್ಟಿಯಿಂದ ಮಾಡಿಸಿ ಅದು ಪ್ರೂವ್ ಆಗಿರ್ತಕ್ಕಂಥದ್ರಿಂದ ನಾವು ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನರಿಗೆ, ರಾಷ್ಟ್ರಮಟ್ಟದ ಎಲೆಕ್ಷನ್ ಕಮಿಷನ್ ಇರ್ಬೋದು, ರಾಜ್ಯದಲ್ಲಿ ಅವರ ಪರವಾಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಇರ್ಬೋದು, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು ಆ ಟೈಮ್ನಲ್ಲಿ ತಗೊಳ್ಳಿಲ್ಲ. ಹಾಗಾಗಿ ಪಾರ್ಲಿಮೆಂಟಲ್ಲೂ ಈ ಸಬ್ಜೆಕ್ಟು ಚರ್ಚೆ ಆಗಿದೆ. ಹೀಗೆ ಇದು ದೆಹಲಿಯಲ್ಲಿ ಅಥವಾ ಇನ್ಯಾವುದೇ ತತ್ಸಮಾನವಾದಂಥ ರಾಜ್ಯದಲ್ಲಿ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಬೆಂಗಳೂರಿನಲ್ಲೇ ಈ ಪ್ರತಿಭಟನೆ ಪ್ರಾರಂಭ ಮಾಡಿರೋದ್ರಿಂದ ನಾವೆಲ್ಲರೂ ಸಹ ಇದನ್ನ ಭಾಳ ಗಂಭೀರವಾಗಿ ತಗೊಂಡು
ಈ ಒಂದು ಯಶಸ್ವಿಯಾಗಿ ಈ ಪ್ರತಿಭಟನಾ ರ್ಯಾಲಿ ಆಗಬೇಕು ಅಂತ, ಮತ್ತು ಇತ್ತೀಚೆಗೆ RCB ಆದಂಥ ಅನಾಹುತದ ಹಿನ್ನೆಲೆಯಲ್ಲಿ ಸೊ ಹೈಕೋರ್ಟು ಸಹ ಒಂದು ರ್ಯಾಲಿ ಮಾಡಬಾರ್ದು ಅನ್ನೋದು ಒಂದು ನಿರ್ದೇಶನ ಕೊಟ್ಟಿರೋದ್ರಿಂದ, ಸೊ ಅದನ್ನು ಸರ್ಕಾರವೂ ಸಹ ಒಪ್ಪಿರೋದ್ರಿಂದ ನಾವೀಗ ರ್ಯಾಲಿ ಮಾಡ್ತಾಯಿಲ್ಲ, ಫ್ರೀಡಮ್ ಪಾರ್ಕ್ನಲ್ಲೇ ಮಾಡಬೇಕು, ಏನೇ ಪ್ರತಿಭಟನೆ ಮಾಡಿದ್ರು ಅನ್ನೋದು ಒಂದು ಸೂಚನೆ ಹೈಕೋರ್ಟ್ನಲ್ಲಿ ಬಂದಿದೆ. ಹಾಗಾಗಿ ಫ್ರೀಡಮ್ ಪಾರ್ಕ್ನಲ್ಲಿ ಸೊ ಈ ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಾವು 5ನೇ ತಾರೀಕು 11 ಗಂಟೆಗೆ ಹಮ್ಮಿಕೊಂಡಿದ್ದೀವಿ. ರಾಹುಲ್ ಗಾಂಧಿಯವರು ಭಾಗವಹಿಸ್ತಾ ಇದ್ದಾರೆ, ವೇಣುಗೋಪಾಲು ಸುರ್ಜೇವಾಲ ಅವರು ಬರ್ತಾರೆ ರಾಷ್ಟ್ರ ಮಟ್ಟದಲ್ಲಿ. ರಾಜ್ಯದಲ್ಲಿ ನಿಮಗೆ ಗೊತ್ತಿದ್ದಂಗೆ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಪಕ್ಷದ ಅಧ್ಯಕ್ಷರು, ಇನ್ನಿತರೆ ಸಚಿವರು, ಪಕ್ಷದ ಎಲ್ಲ ಮುಖಂಡರುಗಳು ಸೊ ಬರ್ತಾರೆ. ಇಡೀ ರಾಜ್ಯದ ಎಲ್ಲ ಬ್ಲ್ಯಾಕು ಮತ್ತು ಡಿಸ್ಟಿಕ್ ಪ್ರೆಸಿಡೆಂಟ್ಗಳು, ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ಪ್ರಮುಖವಾದಂಥ ಡಿಪ್ಯೂಟೆಡ್ ಕ್ಯಾಂಡಿಡೇಟು, MLAಗಳು, ex-MLAಗಳು ಎಲ್ಲರೂ ಭಾಗವಹಿಸ್ತಾರೆ. ರಾಜ್ಯದ ಎಲ್ಲ 224 ಕ್ಷೇತ್ರದವರು. ಮಂಡ್ಯ ಜಿಲ್ಲೆ ಹತ್ತಿರ ಇರೋದ್ರಿಂದ ಮಂಡ್ಯ ಜಿಲ್ಲೆಯಲ್ಲೂ ಸಹ ಪ್ರತಿ ಒಬ್ಬ ಪಕ್ಷದ ನಾವು ಏನು ಬ್ಲ್ಯಾಕು ಅಥವಾ ಯೂತು ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧ್ಯಕ್ಷಗಳು, ಪದಾಧಿಕಾರಿಗಳು, ಮಹಿಳಾ ಘಟಕ ಮತ್ತು ಮುಂಚೂಣಿ ಘಟಕದ ಎಲ್ಲ ಪ್ರಮುಖರು ಎಲ್ಲರೂ ಸಹ ವಾಲಂಟ್ರಿಯಾಗಿ ಬರಬೇಕು ಅಂತ. ಜೊತೆಗೆ ಪ್ರತಿ ತಾಲೂಕಿನಲ್ಲೂ ನಮ್ಮೆಲ್ಲ ಶಾಸಕರು, ಆ ತಾಲೂಕಿನ ಡಿಪ್ಯೂಟೆಡ್ ಕ್ಯಾಂಡಿಡೇಟು, ಮುಖಂಡರುಗಳು ಸಹ ನಮ್ಮ ಜಿಲ್ಲಾ ಅಧ್ಯಕ್ಷರು ಅದನ್ನೆಲ್ಲ ಗಮನಿಸ್ತಾರೆ, ಎಲ್ರಿಗೂ ಮಾತನಾಡ್ತಾರೆ. ಸೊ ತಮ್ಮ ಮೂಲಕ ನಾನು ಇಡೀ 7 ತಾಲೂಕಿನ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ ಸೊ ಒಂದು ಕನಿಷ್ಠ ಇಲ್ಲಿಂದ 5,000 ಜನ ನಾವು ಬೆಂಗಳೂರಿಗೆ ಹೋಗಬೇಕು ಅನ್ನೋ ಒಂದು ನಿರ್ಧಾರವನ್ನು ನಾನು, ನಮ್ಮ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರು, ಬಾಬಣ್ಣವರು, ರವಿ, ಉದಯ್, ಸೊ ನಮ್ಮ ಗಂಗಾಧರು, KR-ಪೇಟೆ ನಮ್ಮ ಚಂದ್ರಶೇಖರು, ದೇವರಾಜ್ ಇರ್ಬೋದು, ನಮ್ಮ ಪಾಂಡವಪುರದಲ್ಲಿ ನಮ್ಮ ತ್ಯಾಗರಾಜು ಮತ್ತು ಇನ್ನಿತರೆ ಮುಖಂಡರು, ರವಿ ಭೋಜೇಗೌಡರು, ಎಲ್ಲ ನಮ್ಮ HP ರಾಮಣ್ಣ, ಸೊ ಈ ಥರ ಎಲ್ಲರೂ ಸಹ ಮುಖಂಡರುಗಳು ಕೂತು ಮಾತನಾಡಿದ್ದೀವಿ. ಆ ತಾಲೂಕು ಜವಾಬ್ದಾರಿಯನ್ನು ಅವರವರು ಮಾಡ್ತಾರೆ. ಪೂರ್ಣ ಪ್ರಮಾಣದ ಉಸ್ತುವಾರಿಯನ್ನು ನಮ್ಮ ಜಿಲ್ಲಾ ಅಧ್ಯಕ್ಷರು ಅದನ್ನು ಮಾಡಿಸ್ತಾರೆ. ಅಲ್ಲಿಂದ ರಾಜ್ಯ ಮಟ್ಟದಿಂದನೂ ಸಹ ನಮ್ಮ ಇನ್ಚಾರ್ಜ್ ಸ್ವಾಮಿಯವರು ಬಂದಿದ್ದಾರೆ, ರಾಮ್ ಪ್ರಸಾದ್ ಅವರು ಬಂದಿದ್ದಾರೆ. ಹಾಗಾಗಿ ಎಲ್ಲರೂ ಸಹ ಈ ಜವಾಬ್ದಾರಿಯನ್ನು ತಗೊಂಡು 5ನೇ ತಾರೀಕು 11 ಗಂಟೆ ಅಂದರೆ ಅಲ್ಲಿ ಸೊ ಭಾಳ ಹೆಚ್ಚು ಜನ ಬರೋ ಅವಕಾಶ ಇರೋದ್ರಿಂದ 9 ಗಂಟೆಗೆ ಸೊ ಅಲ್ಲಿ ಬಂದು 10ಕ್ಕೆ ಬರಲಿಕ್ಕೆ ವೆಹಿಕಲ್ ಆಗೋಲ್ಲ, ಮೆಜೆಸ್ಟಿಕ್ಕು ಅಥವಾ ಅಲ್ಲಿ ನಿಲ್ಲಿಸಿ ನಡ್ಕೊಂಡು 10 ಗಂಟೆ ಒಳಗಡೆ ಸೊ ಫ್ರೀಡಮ್ ಪಾರ್ಕ್ನಲ್ಲಿ ಇರಬೇಕು ಅಂತೇಳಿ ತಮ್ಮ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು, ಕಾರ್ಯಕರ್ತರು, ಯುವಕರೇ ಹೆಚ್ಚು ಬರಲಿ. ಗೋಷ್ಠಿಯಲ್ಲಿ AB ರಮೇಶ್ ಸಿದ್ದೇಗೌಡ, ರಾಮ್ ಪ್ರಸಾದ್, CD ಗಂಗಾಧರ್, ಚಿದಂಬರ್, ಸುಬದಾಯಿನಿ, ಅಪ್ಪಾಜಿ ಸೇರಿದಂತೆ ಇನ್ನಿತರರಿದ್ದರು. ಮಂಡ್ಯದ ಮೈಶುಗರ್ ಕಾರ್ಖಾನೆ ಆವರಣದ ಬೃಹತ್ ಮೈದಾನದಲ್ಲಿ ಯಶಸ್ವಿ ಪ್ರದರ್ಶನ ನೀಡುತ್ತಿರುವ ಬಾಂಬೆ ಸರ್ಕಸ್ ಇನ್ನು ಕೇವಲ 8 ದಿನಗಳು ಮಾತ್ರ ತನ್ನ ಪ್ರದರ್ಶನವನ್ನು ನೀಡಲಿದೆ. ಜೂನ್ 11ರಂದು ಪ್ರದರ್ಶನವನ್ನು ಆರಂಭಿಸಿದಂತಹ ಬಾಂಬೆ ಸರ್ಕಸ್ಗೆ ಮಂಡ್ಯ ಜನರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಪ್ರತಿದಿನ ಮಧ್ಯಾಹ್ನ 1 ಗಂಟೆ, 4 ಗಂಟೆ ಹಾಗೂ 7 ಗಂಟೆಗೆ 3 ಪ್ರದರ್ಶನಗಳು ಯಶಸ್ವಿಯಾಗಿ ನಡೆದಿದ್ದಾವೆ. ಬಾಂಬೆ ಸರ್ಕಸ್ನ ಯಾರು ನೋಡಿಲ್ಲವೋ ಅವರು ತಮ್ಮ ಮಕ್ಕಳು, ಕುಟುಂಬದ ಜೊತೆ ಹೋಗಿ ಮನರಂಜನೆಯನ್ನು ಕಣ್ತುಂಬಿಕೊಳ್ಳಬಹುದಾಗಿದೆ. ಸುಮಾರು 150ಕ್ಕೂ ಹೆಚ್ಚು ಕಲಾವಿದರು, 100ಕ್ಕೂ ಹೆಚ್ಚು ತಂತ್ರಜ್ಞರು ಇರುವ ಈ ಬೃಹತ್ ಸರ್ಕಸ್ ವಿಶ್ವದಾದ್ಯಂತ ತನ್ನ ಸಂಚಲನ ಮೂಡಿಸಿದ್ದು, ಮಂಡ್ಯದಲ್ಲೂ ಕೂಡ ಯಶಸ್ವಿ ಪ್ರದರ್ಶನ ಕಾಣುತ್ತಿದೆ. ಮೈ ರೋಮಾಂಚನಗೊಳಿಸುವ ಕಲಾವಿದರ ಸ್ಟಂಟ್ಗಳು ನಿಜಕ್ಕೂ ಕೂಡ ಅಚ್ಚರಿ ಹುಟ್ಟಿಸುತ್ತವೆ. ಹಾಸ್ಯ, ಮನರಂಜನೆಯೊಟ್ಟಿಗೆ ಒಟ್ಟಾರೆ 2.25 ಗಂಟೆಗೂ ಹೆಚ್ಚು ಕಾಲ ಪ್ರದರ್ಶನ ಇರಲಿದ್ದು, ಇದು ನಿಜಕ್ಕೂ ಕೂಡ ರೋಮಾಂಚನ ಉಂಟು ಮಾಡುತ್ತದೆ. ಪ್ರತಿಯೊಂದು ಈವೆಂಟ್ಗೂ ಕೂಡ ಜನ ಉಬ್ಬೇರಿಸುವಂತೆ ಮಾಡುತ್ತಿದ್ದು, ಇದು ಮೆಚ್ಚುಗೆಗೆ ಪಾತ್ರವಾಗಿದೆ.
ಬೇರೆ ಬೇರೆ ದೇಶಗಳ ನುರಿತ ಕಲಾವಿದರು ಅದ್ಭುತವಾದಂತಹ ಪ್ರದರ್ಶನವನ್ನು ನೀಡುತ್ತಿದ್ದು ನಿಜಕ್ಕೂ ಕೂಡ ಇದು ರೋಮಾಂಚನ ಅನಿಸದೇ ಇರಲಾರದು. ಮಕ್ಕಳು ಕುಟುಂಬದವರು ಜೊತೆಯಾಗಿ ಬಂದು ಸರ್ಕಸನ್ನು ಎಂಜಾಯ್ ಮಾಡ್ತಿದ್ದಾರೆ. ಹಾಗಾಗಿ ಉಳಿದಿರುವ ಕೇವಲ 8 ದಿನದಲ್ಲಿ ಯಾರ್ಯಾರು ಸರ್ಕಸನ್ನು ಕಣ್ತುಂಬಿಕೊಳ್ಳಬಹುದೋ ಅವರೆಲ್ಲರೂ ಕೂಡ ತುರ್ತಾಗಿ ಹೋಗಿ ಸರ್ಕಸನ್ನು ನೋಡಿ ತಮ್ಮ ಮನರಂಜನೆಯನ್ನು ಪಡೆಯಬಹುದಾಗಿದೆ. ಜಿಲ್ಲೆಯಲ್ಲಿ ಯೂರಿಯಾ ರಸಗೊಬ್ಬರದ ಕೊರತೆ ಇಲ್ಲ, ರೈತರು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 5,000 ಮೆಟ್ರಿಕ್ ಟನ್ ಯೂರಿಯಾ ದಾಸ್ತಾನಿದ್ದು ಇನ್ನು ಕೆಲವೇ ದಿನದಲ್ಲಿ 1,800 ಮೆಟ್ರಿಕ್ ಟನ್ ಯೂರಿಯಾ ಬರಲಿದೆ. ಜಿಲ್ಲೆಯಲ್ಲಿ ಕೃಷಿ ಸಂಬಂಧಿಸಿದ ಚಟುವಟಿಕೆಗಳಿಗೆ ಯಾವುದೇ ತೊಂದರೆಯಾಗದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಹೇಳಿದರು. ರಸಗೊಬ್ಬರ ಮಾರಾಟಗಾರರು ತಮ್ಮಲ್ಲಿರುವ ಭೌತಿಕ ಹಾಗೂ ಆನ್ಲೈನ್ ದಾಸ್ತಾನು ಒಂದೇ ರೀತಿ ಇರುವಂತೆ ನೋಡಿಕೊಳ್ಳಬೇಕು. ಮಾರಾಟವಾದ ತಕ್ಷಣ ನಮೂದಿಸಿದರೆ ಸರಿಯಾದ ಲೆಕ್ಕ ಸಿಗುತ್ತದೆ ಅಂತ ಅವರು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾರದಂಡಿ, ಅವರ ಜಿಲ್ಲಾಧಿಕಾರಿಗಳಾದ ಬಿಸಿ ಶಿವಾನಂದ ಮೂರ್ತಿ, ಉಪವಿಭಾಗಾಧಿಕಾರಿ ಶಿವಮೂರ್ತಿ, ಜಂಟಿ ಕೃಷಿ ನಿರ್ದೇಶಕ ಅಶೋಕ್, ಕೈಗಾರಿಕಾ ಇಲಾಖೆಯ ದಿನೇಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಮದ್ದೂರು ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಶಿಂಷಾ ನದಿ ಪಾತ್ರದಲ್ಲಿ ದಿನನಿತ್ಯ ಅಕ್ರಮ ಮರಳು ಗಣಿಗಾರಿಕೆ ನಡೆಯುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಕೇಳಿಬಂದಿದ್ದು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳೊಟ್ಟಿಗೆ ಚರ್ಚೆ ನಡೆಸಿ ಅಕ್ರಮ ಮರಳು ಗಣಿಗಾರಿಕೆಯನ್ನು ಕಡಿವಾಣ ಹಾಕುವುದಾಗಿ ತಹಶೀಲ್ದಾರ್ ಪರಶುರಾಮ್ ತಿಳಿಸಿದರು. ಪಟ್ಟಣದ ತಾಲೂಕು ಕಚೇರಿಯ ನ್ಯಾಯಿಕ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೆಲ ಅಧಿಕಾರಿಗಳೇ ಮರಳು ಗಣಿಗಾರಿಕೆಯಲ್ಲಿ ಶಾಮೀಲಾಗಿದ್ದಾರೆಂಬ ಆರೋಪಗಳು ಕೇಳಿಬಂದಿದ್ದು, ಈ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಶಿಂಷಾ ನದಿ ಪಾತ್ರದಲ್ಲಿ 144 ಸೆಕ್ಷನ್ ಜಾರಿಯಲ್ಲಿದ್ದರೂ ಕೆಲವರು ನಿರಂತರವಾಗಿ ಮರಳು ಗಣಿಗಾರಿಕೆ ನಡೆಯುತ್ತಿರುವ ಸಂಬಂಧ ಯಾವುದೇ ಮುಲಾಜಿಗೆ ಒಳಗಾಗದೆ ಪ್ರಕರಣ ದಾಖಲು ಮಾಡಿ ದಂಡ ಹಾಕುವುದಾಗಿ ಎಚ್ಚರಿಕೆ ನೀಡಿದರು. ಶಿಂಷಾ ನದಿ ಪಾತ್ರದಲ್ಲಿ ಅಕ್ರಮ ಮರಳು ಗಣಿಕೆ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಅಕ್ರಮ ಮರಳುಗಾರಿಕೆ ತಡೆಯುವ ಸಂಬಂಧ ಈಗಾಗಲೇ ಕಾರ್ಯತಂತ್ರ ರೂಪಿಸಿದ್ದು, ಮರಳು ಅಡ್ಡಿಯ ಮೇಲೆ ದಿಢೀರ್ ದಾಳಿ ಮಾಡಿ ಅಕ್ರಮ ಮರಳು ಸಾಗಾಣಿಕೆ ಮಾಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಅವರು ಹೇಳಿದರು. ಇದು ನಮ್ಮ ರೆವಿನ್ಯೂ ಮಿನಿಸ್ಟರ್ ಸಾಹೇಬರು ಕನಸು. ಆದಷ್ಟು ಬೇಗ ಈ ಪೌತಿಕಾತೆನೂ ಕಂಪ್ಲೀಟ್ ಆಗಲಿ, ಎಲ್ಲನೂ ಕಂಪ್ಲೀಟ್ ಆಗಲಿ. ನಮ್ಮ ಶಾಸಕರು ಕೂಡ ನಮಗೆ ಆದಷ್ಟು ಬೇಗ ಮಾಡಿ ಅಂತ. ಇಂಥವೆಲ್ಲನೂ ಹೋದರೆ ಜನಕ್ಕೆ ಹೋದರೆ ನಾವು 300+ ಮಾಡಿದ್ದೀವಿ. ಈಗ ಪೈಲಟ್ ಆಗ್ತಲ್ಲ ಈ ಪೌತಿಕಾತೆ ಅಂತ ಈಗೇನು ಮಾಡಿದ್ದೀವಿ ಅಂದರೆ ಆನ್ಲೈನಲ್ಲೇ ಎಲ್ಲ BAಗಳಿಗೆ ಒಂದು ಆ್ಯಪು ಕೊಟ್ಟಿದ್ದೀವಿ. ಆಮೇಲೆ ಒಂದು ಸರ್ವಿಸ್ 62 ಅಂತ ಒಂದು ವೆಬ್ಸೈಟು ಆ್ಯಪ್ ಇದೆ, ವೆಬ್ಸೈಟೂ ಇದೆ. ಅದರಲ್ಲಿ ಎರಡರಲ್ಲೂ ಕೂಡ ನಮ್ಮ BAಗಳು ಅಲ್ಲೇ ಅಟೆಂಡ್ ಮಾಡ್ತಾರೆ. ಏನು ನಮ್ಗೆ ಅರ್ಜಿ ಬಂದು ಆಫೀಸಿಗೆ ಕೊಡಬೇಕಂತೂ ಇಲ್ಲ. ಓಕೆ, ಹೋಗಿ ನಮ್ಮ BAನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ಅಲ್ಲಿಂದ ಲಾಗಿನ್ನಿಂದ ಎಲ್ಲ ಜನ್ರೇಟ್ ಆಗಿ RI ಲಾಗಿನ್ ಹೋಗುತ್ತೆ. RIಯಿಂದ ಸಿರಸ್ದಾರ್ ಲಾಗಿನ್, ಸಿರಸ್ದಾರಿಂದ ಭೂಮಿ ಲಾಗಿನ್. ಸೊ ಡೈರೆಕ್ಟಾಗಿ ಖಾತೆ ಆಗುತ್ತೆ. ಎಷ್ಟು ದಿನದಲ್ಲಾಗುತ್ತೆ ಸರ್? 15 ಡೇಸ್ ನೋಟಿಸ್ ಪೀರಿಯಡ್ ಇರ್ತದೆ. ಸೊ 15 ಡೇಸ್ ಆದಮೇಲೆ 16th ಡೇ ಖಾತೆ ಆಗುತ್ತೆ ವಿದೌಟ್ ಎನಿ ಡಿಸ್ಪ್ಯೂಟ್. ಯಾರು ಮಾಡಲಿಲ್ಲ ಅಂದರೆ ಡಿಸ್ಪ್ಯೂಟ್ ಮಾಡಿದ್ರೆ ಅಷ್ಟೇ ಮತ್ತೆ ಕೋರ್ಟ್ ಕೇಸ್ ಆಗುತ್ತೆ. ಸೊ ಎಷ್ಟೋ ಚೆನ್ನಾಗಿ ಕಾರ್ಯ ಆಗ್ತಾ ಇದೆ. ನಾವೀಗ ನೋಡಿ ನಮ್ಮ ರೆಕಾರ್ಡ್ ರೂಮ್ ನಾನು ಬಂದಾಗ ಜಸ್ಟ್ 20% ಇತ್ತು ಸಿರಸ್ದಾರ್ ವೆರಿಫಿಕೇಶನ್, ಈಗ 73% ಹೋಗಿದೆ ಜಸ್ಟ್ 1 ವೀಕಲ್ಲಿ. ಸೊ ಎಲ್ಲ ರೆಕಾರ್ಡ್ ರೂಮ್ ಡಿಸ್ಪ್ಲೇಷನ್ ಮಾಡಿಸ್ತಾ ಇದ್ದೀವಿ. ಸೊ ಈಗ ಆನ್ಲೈನ್ ತೊಗೋಬೋದು. ಎಲ್ಲ ಜನರು ಕೂಡ ಇಲ್ಲಿ ಬಂದು ನಾವು ರೆಕಾರ್ಡ್ ರೂಮ್ ಮುಂಚೆ ಏನಿತ್ತು ಲೈನ್ ಹಚ್ತಿದ್ರು ಪಾಪ. ಈಗ ನಾವು ಈಗ RTC ಆನ್ಲೈನ್ ಆಗಿದೆ, ಎಲ್ಲ ರೆಕಾರ್ಡ್ ರೂಮ್ ಡಿಸ್ಪ್ಲೇಷನ್ ಮಾಡಿಸ್ತಾ ಇದ್ದೀವಿ. ಅರೌಂಡ್ 25% ಆಫ್ ದ ರೆಕಾರ್ಡ್ ರೂಮ್ ಆಲ್ರೆಡಿ ಡಿಸ್ಪ್ಲೇಷನ್ ಆಗಿದೆ. ಸಿರಸ್ದಾರ್ 75% ಸಿರಸ್ದಾರ್ ಅಪ್ರೂವಲ್ ಕೊಟ್ಟಿದ್ದಾರೆ. ಓಕೆ, ಸೊ ಅಷ್ಟು ಅಪ್ರೂವಲ್ ಕೊಟ್ಟಿರೋಂಥ ಅಷ್ಟೂ ಕೂಡ ಆನ್ಲೈನಲ್ಲಿ ಎಲ್ಲಿ ಬೇಕಾದರೂ ನಮ್ಮ ಜನರು ತೊಗೋಬೋದು. ಸೊ ದಾಖಲಾತಿ. ಸೊ ಸ್ಕ್ಯಾನ್ ಆಗಿದ್ದಿಲ್ಲ ಅಂದರೆ ಅವ್ರು ನಮ್ಗೆ ಬಂದು ಕೊಟ್ಟರೆ ನಾವು ಇಮಿಡಿಯೇಟ್ ಸ್ಕ್ಯಾನ್ ಮಾಡಿಸಿ ಪ್ರಯಾರಿಟಿ ಮೇಲೆ ಯಾರ್ದು ಅಪ್ಲಿಕೇಶನ್ ಬರ್ತದೆ ಫಸ್ಟ್ ಅವ್ರಿಗೆ ಸ್ಕ್ಯಾನ್ ಮಾಡಿಸಿ ಸಿರಸ್ದಾರ್ ಅಪ್ರೂವಲ್ ಕೊಡಿಸಿ ಇಮಿಡಿಯೇಟಾಗಿ ಇಶ್ಯೂ ಮಾಡ್ತೀವಿ. ಪಾಂಡವಪುರ ತಾಲೂಕು ಆಡಳಿತ, ಶಿಕ್ಷಣ ಇಲಾಖೆ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಶ್ರಯದಲ್ಲಿ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮದಿನದ ಅಂಗವಾಗಿ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮ ನಡೆಯಿತು.
ಪಾಂಡುಪುರ ತಹಶೀಲ್ದಾರ್ ಕಚೇರಿಯಿಂದ ಆರಂಭವಾದ ಮೆರವಣಿಗೆ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಮಾನವ ಸರಪಳಿ ರಚನೆ ಮೂಲಕ ಜನಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭ ತಹಶೀಲ್ದಾರ್ ಸಂತೋಷ್ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ನೇತೃತ್ವದಲ್ಲಿ ಹಲವು ಹೋಟೆಲ್ ಹಾಗೂ ಅಂಗಡಿಗಳಿಗೆ ದಿಢೀರ್ ದಾಳಿ ನಡೆಸಿ ಮಾದಕ ವಸ್ತುಗಳಾದ ಬೀಡಿ, ಸಿಗರೇಟ್, ತಂಬಾಕು ಉತ್ತೇಜನಗಳನ್ನು ಜಪ್ತಿ ಮಾಡಲಾಯಿತು. ಸ್ಥಳದಲ್ಲಿಯೇ 6 ಪ್ರಕರಣ ದಾಖಲಿಸಿ 2,500 ರೂಪಾಯಿ ದಂಡ ವಿಧಿಸಲಾಯಿತು. ಸಾರ್ವಜನಿಕರಿಂದನೇ ಮಾಹಿತಿ ತಗೊಂಡು ಅಲ್ಲಿಗೆ ಬಂದು ನಾವು ಅದನ್ನು ಸೀಸ್ ಮಾಡುತ್ತಾ ಇದ್ದೀವಿ. ಇದು ಸರ್ಕಾರಕ್ಕೆ ವಶ ಪಡೆಯೋದಕ್ಕೆ ನಾವು ಕಾನೂನು ರೀತಿ ಕ್ರಮ ತಗೋತೀವಿ. ನಾನು ಅದಕ್ಕೆ ಅಂಗಡಿಯವ್ರಿಗೂ ಹೇಳ್ತೀನಿ, ಮಾರಾಟ ಮಾಡೋಕ್ಕೆ ಬದಲು ಸರ್ಕಾರ ನಿಗದಿಪಡಿಸಿದೆ, ಒಟ್ಟಾರೆ ಮಾರಬೇಕಾಗಿದ್ದರೆ ನೀವು ಎಲ್ಲೂ ಬಿಡಿಯಾಗಿ ಮಾರಬಾರ್ದು, ಒಟ್ಟಾರೆ ಮಾರಬೇಕು, ಅದ್ರ ಮುನ್ಸಿಪಾಲ್ಟಿಯಿಂದ ಲೈಸೆನ್ಸ್ ತೊಗೊಂಡು ಮಾರಬೇಕು ಅಂತ ಇದೆ. ಆ ರೀತಿ ಮಾಡೋದಿಲ್ಲ ಇವರು. ಯಾವುದೇ ಲೈಸೆನ್ಸ್ ತಗೊಳ್ಳೋದು ಇದರಿಂದ ನನಗೆ ಮಾಹಿತಿ ಇಲ್ಲ ಅಂದರೆ ಪ್ರತಿಯೊಂದು ಕಾನೂನು ಇದಕ್ಕೆ ಹೇಳೋಕ್ಕಾಗಲ್ಲ. ಮೆರವಣಿಗೆ ವೇಳೆ ಹಳೆ ಬಸ್ ನಿಲ್ದಾಣದ ಬಳಿ ಕೆಲ ಅಂಗಡಿಗಳಿಗೆ ನಡೆದ ದಾಳಿಯಲ್ಲಿ ಮಾಲೀಕರೊಂದಿಗೆ ಮಾತಿನ ಚಕಮಕಿ ಉಂಟಾಗಿ ಪೂರ್ವ ಸೂಚನೆ ಇಲ್ಲದೆ ದಾಳಿ ನಡೆಸಲಾಗಿದೆ ಅಂತ ಅಂಗಡಿ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಲಕ್ಷಾಂತರ ರೂಪಾಯಿ ಪೆಟ್ರೋಲ್ ಹಾಕಿದ್ವಿ ಸರ್ ನಾವು ಸಿಗರೇಟ್ಗೆ, ಬೀಡಿಗೆ, ಗುಟ್ಕಾಗೆಲ್ಲ. ಏಕಾಏಕಿ ತಿಳುವಳಿಕೆ ಕೊಡ್ತಾನೆ, ನೋಟಿಸ್ ಕೊಡ್ತಾನೆ, ಏನೂ ಮಾಡಿದಾನೆ. ನಮ್ಮ ಹತ್ರ ಟ್ರೇಡಿಂಗ್ ಲೈಸೆನ್ಸ್ ಇದೆ, ಟ್ರೇಡಿಂಗ್ ಲೈಸೆನ್ಸ್ ಎಲ್ಲ ಬೀಡಿ ಸಿಗರೇಟ್ ಮಾಡ್ತಾ ಇದೀವಿ. ಸಪ್ರೇಟ್ ಆಗಿ ನೀವು ಇದಕ್ಕೆ ಸಿಗರೇಟ್ಗೆ ಮತ್ತು ಬೀಡಿಗೆ ಲೈಸೆನ್ಸ್ ತಗೊಳ್ಳಿದ್ದೀನಿ ಇಲ್ಲಿವರೆಗೂ ನಮ್ಗೆ ಹೇಳಿಲ್ಲ. ಅಧಿಕಾರಿಗಳು ಉತ್ತರಿಸುತ್ತಾ ವ್ಯಸನಮುಕ್ತ ವಲಯದ ಹೆಸರಿನಲ್ಲಿ ಮಾದಕ ವಸ್ತು ಮಾರಾಟ ಸಂಪೂರ್ಣ ನಿಷಿದ್ಧ ಅಂತ ಹೇಳಿದರು. ಏನು ಕರ್ತವ್ಯ, ಒಂದು ವ್ಯಾಪಾರ ಮಾಡ್ಬೇಕಾದ್ರೆ ಏನು ಕರ್ತವ್ಯ, ಒಂದು ಟೀ ಅಂಗಡಿ ಮಾಡ್ಬೇಕಾದ್ರೆ ಏನು ಕರ್ತವ್ಯ, ಎಲ್ಲದನ್ನೂ ಕೂಡ ಅದರದೇ ಆದಂಥ ಒಂದು ಚಾರ್ಟ್ ಹಾಕಿ ಫಿಕ್ಸ್ ಮಾಡಿದೆ. ನಾಗರಿಕ ಅದನ್ನು ಅರ್ಥ ಮಾಡಿದ್ರೆ ಅವರಿಗೆ ಒಳ್ಳೇದು. ಈ ಥರ ಇನ್ಸಿಡೆಂಟ್ಗಳು ನಡೆಯೋದಿಲ್ಲ. ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬರೀ ತಪ್ಪಿಸ್ಕೊಳ್ಳೋ ಅಂತ ಇದನ್ನು ಮಾಡಿದ್ರೆ ಈ ರೀತಿ ಕ್ರಮಗಳನ್ನ ನಾವು ಇಲಾಖೆ ಕ್ರಮ ಕೈಗೊಳ್ಳುತ್ತೆ. ಇದು ಕಂಟಿನ್ಯೂ ಆಗ್ತದೆ. ಮೆರವಣಿಗೆ ಬಳಿಕ ವಿಜಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವನ್ನು ತಹಶೀಲ್ದಾರ್ ಸಂತೋಷ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶ್ರೀ ಮಹಾಂತ ಶಿವಯೋಗಿಗಳು ತಮ್ಮ ಕಾಲದಲ್ಲಿ ಮಾದಕದ ವಿರುದ್ಧ ಜನರಲ್ಲಿ ಅರಿವು ಮೂಡಿಸುತ್ತಿದ್ದರು. ಅವರ ಜೀವನವೇ ಇಂದಿನ ಪಾಠವಾಗಬೇಕು ಅಂತ ಹೇಳಿದರು. ಈ ಕಡೆ ಹೋದಾಗ ಅಸ್ಪೃಶ್ಯತೆಯಲ್ಲಿ ಕುಡಿದಿದ್ದ ಒಬ್ಬ ವ್ಯಕ್ತಿ ಈ ಮಾದಕ ವಸ್ತುವಿನಿಂದ ಮರಣ ಹೊಂದಿದ್ದು, ಅಲ್ಲಿ ಅವರ ಕುಟುಂಬದವರು ಹಸುವಿನಿಂದ ಬಳಸ್ತಿದ್ದಾಗ ಇವರು ಬಹಳ ವೇದನೆಯಿಂದ ತಮ್ಮ ಜೋಳಿಗೆಯನ್ನು ಇಟ್ಕೊಂಡು ಪ್ರತಿ ಕೇರಿಗಳಿಗೆ ಎಲ್ಲಿ ಬಡತನ ಕಾಂಡುಬಾರ್ದಂತಿರುತ್ತೋ ಮತ್ತು ಎಲ್ಲಿ ಮಾದಕ ವಸ್ತುಗಳಿಗೆ ಗುರಿಯಾಗ್ತಾ ಇರ್ತಾರೋ ಅಂಥ ಕೇರಿಗಳಿಗೆ ಹೋಗಿ ತಾವು ಜೋಳಿಗೆಯನ್ನು ಹಿಡಿದು ಮಾದಕ ವಸ್ತುಗಳಿಂದ ಏನು ಅನಾನುಕೂಲ ಆಗ್ತದೆ, ಅನಾಹುತ ಆಗ್ತದೆ, ಆರೋಗ್ಯ ಕೆಡ್ತದೆ ಅಂತ ಪ್ರತಿಯೊಂದನ್ನು ತಿಳಿಸಿ ಮತ್ತು ಬಲ್ಲವರಿಂದ ಅವನ್ನೆಲ್ಲ ಇಲ್ಲಿ ಹೇಳಿ. ಆರೋಗ್ಯಾಧಿಕಾರಿ ಡಾಕ್ಟರ್ ಶಿವಮ್ಮ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ 10 ರಿಂದ 20 ವರ್ಷದೊಳಗಿನ ಮಕ್ಕಳು ಮಾದಕ ವಸ್ತುಗಳ ಬಳಕೆಗೆ ಗುರಿಯಾಗುತ್ತಿದ್ದಾರೆ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಸತೀಶ್, ಶಿವಕುಮಾರ್, ಪುಟ್ಟಸ್ವಾಮಿ, ಅಂಕಯ್ಯ ಹಾಗೂ ಆಶಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಪ್ರಥಮ ಸಮ್ಮೇಳನ ಮಳವಳ್ಳಿ ತಾಲೂಕು ಕಸಬಾ ಹೋಬಳಿಯ ನಡುಮಾರ್ಗದ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಜ್ಯೋತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಬಾಣಸಮುದ್ರ ಗ್ರಾಮದ ಪುಟ್ಟಲಕ್ಷ್ಮಮ್ಮ ಧ್ವಜಾರೋಹಣ ನೆರವೇರಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನ್ಮೇಷ ಮಾತನಾಡಿ, ಇತ್ತೀಚೆಗೆ ಕೇರಳ ಮುಖ್ಯಮಂತ್ರಿ ಹಾಗೂ ಮಳೆಯ ಪ್ರವಾಹದಿಂದ ನಿಧನರಾದವರಿಗೆ ವಿಮಾನ ಅಪಘಾತದಲ್ಲಿ ಸಾವಿಗಿದ್ದವರಿಗೆ 1 ನಿಮಿಷ ಮೌನ ಆಚರಿಸಿದರು. ಸುನೀತ್ ಚೋಪ್ರಾ ಅಂತೇಳಿ ಅವರು ಈ ಕಾಲದಲ್ಲಿ ಮರಣ ಹೊಂದಿದ್ದಾರೆ. ಅಲ್ಲದೆ ಈಗ ಉತ್ತರ ಭಾರತದಲ್ಲಿ ಏನೋ ಈ ಮಳೆ ಬಂದು ಮನೆಗಳೆಲ್ಲ ಕೊಚ್ಚಿ ಹೋಗಿ ಅವರು ಬಡವರು ಎಲ್ಲರೂ ಕೂಡ ಸೇರಿಕೊಂಡಿದ್ದಾರೆ. ಮತ್ತು ಮೊನ್ನೆ ತಾನೇ ಅಲಹಾಬಾದ್ನಲ್ಲಿ ಒಂದು ಏನೋ ಏರೋಪ್ಲೇನ್ ಹೋಗ್ತಾ ಇರಬೇಕಾದ ವಿಮಾನ ಹೋದಾಗ ದುರಂತಕ್ಕೀಡಾಗಿ ಆ ವಿಮಾನದಲ್ಲಿ ಇದ್ದಂಥ 250-300 ಜನ ಮತ್ತೆ ಅಲ್ಲಿಯ ಮಕ್ಕಳು ಅವರು ಕೂಡ ಎಲ್ಲರೂ ನಿಧನ ಹೊಂದಿದ್ದಾರೆ. ಆ ಕಾರಣದಿಂದ ಏನೋ ಈ ಸಮ್ಮೇಳನ ನಾವು ನಡೆಸ್ತಾ ಇದ್ದೀವಿ. ನಾವೆಲ್ಲರೂ ಎದ್ದು ನಿಂತು ಕರ್ನಾಟಕ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷರಾದ ಪುಟ್ಟಮಾದು ಮಾತನಾಡಿ, ಇತ್ತೀಚೆಗೆ ರಾಷ್ಟ್ರ ಹಾಗೂ ರಾಜ್ಯದ ಆರ್ಥಿಕ ವ್ಯವಸ್ಥೆ ಕೊರಗಿಟ್ಟಿದ್ದು ಕೃಷಿ ಕೂಲಿಕಾರರನ್ನು ನಿರ್ಮೂಲನೆ ಮಾಡಲು ಹೊರಟಿದ್ದಾರೆ. ಮೋದಿ ಸರ್ಕಾರ 10 ವರ್ಷ ಕಳೆದು 11 ವರ್ಷಕ್ಕೆ ಕಾಲಿಟ್ಟಿದೆ. ಆದರೆ ಇವರ ಸಾಧನೆ ಶೂನ್ಯ ಅಂತ ಹೇಳಿದರು. 11 ವರ್ಷಕ್ಕೆ ಒಂದೊಂದು ಅವತಾರವನ್ನು ಎತ್ತಿದೆ. ಅವತಾರವನ್ನು ಎತ್ತಿ ಈಗ 11ನೇ ವರ್ಷದ ಸಂದರ್ಭದಲ್ಲಿ ಪೆಹಲ್ಗಾಮ್ನಲ್ಲಿ, ನಮ್ಮ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಲ್ಲಿ ಅಮಾಯಕರ ಮೇಲೆ ಗುಂಡಾರಿಸಿ 22 ಜನ ಕೊಂದ ಮೇಲೆ ಒಂದು ಸಣ್ಣ ಯುದ್ಧವನ್ನು ಪಾಕಿಸ್ತಾನ ಮೇಲೆ ಮಾಡಿದ್ದನ್ನೇ
ಇಡೀ ಜಗತ್ತಿನ ಒಂದು ದೊಡ್ಡ ಘಟನೆ ಎನ್ನೋ ರೀತಿಯಲ್ಲಿ ಅವರು ಬಿಂಬಿಸ್ಕೊಳ್ತಾ ಇದ್ದಾರೆ. ಅದಲ್ಲ, ಅದೊಂಥರ ಪರಚುಗುಂಡಿ ಒಳಗಡೆ ನಾವು ಗುದ್ದಾಡ್ದಂಗೆ ಆಗಿದೆ. ನಿಜವಾಗಿ ಆಗಬೇಕಾಗಿರುವಂಥದ್ದೇನು, ಪೆಹಲ್ಗಾಮ್ನಲ್ಲಿ ಯಾರು ದಾಳಿ ಮಾಡಿದ್ರೋ ಅವರನ್ನು ಹಿಡಿದು ಅವರಿಗೆ ಉಗ್ರ ಶಿಕ್ಷೆಯನ್ನ ಕೊಡಬೇಕಾಗಿದ್ದು ಈ ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕಿತ್ತು. ಮುಂದೆ ಈ ರೀತಿಯ ಯಾವುದೇ ಘಟನೆಗಳು ನಡೆಯದ ಹಾಗೆ ನೋಡ್ಕೋಬೇಕಾಗಿತ್ತು. ಮುಂದಾಗಿದ್ದೇನು, ಅದರ ಒಂದು 12 ದಿನಕ್ಕೆ ಗುಜರಾತ್ನ ಅಹಮದಾಬಾದ್ನಲ್ಲಿ ಒಂದು ದೊಡ್ಡ ವಿಮಾನ ಪತನ ಆಗೋದ್ರ ಮೂಲಕ 232 ಜನ ಸತ್ತಿದ್ದಾರೆ. ಅಮಾಯಕರು, ಅವ್ರಿಗೇನು ಗೊತ್ತಿಲ್ಲ. ಅದರ ಮುಂದುವರೆದು ಅದೇ ಗುಜರಾತ್ನೊಳಗಡೆ ಒಂದು ದೊಡ್ಡ ಸೇತುವೆ, 248 ಕೋಟಿ ರೂಪಾಯಿನ ಕಾಮಗಾರಿ ಮಾಡಿದ್ದಂಥ ಸೇತುವೆ. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ಪುಟ್ಟಮಾದು, ಶಿವಮಲ್ಲು, ಹನುಮೇಶ್, ಅರುಣ್ ಪಾಪಣ್ಣ ಸೇರಿದಂತೆ ಅನೇಕರಿದ್ದರು. ಮಂಡ್ಯ ಮಿಮ್ಸ್ಗೆ ಸೇರಿದ 24 ಎಕರೆಗೂ ಹೆಚ್ಚಿನ ಭೂಮಿಯನ್ನು ತೆರವುಗೊಳಿಸುವಲ್ಲಿ ಜಿಲ್ಲಾಡಳಿತ ನಿರಾಸಕ್ತಿ ತೋರುತ್ತಿದ್ದು, ಜಿಲ್ಲಾಡಳಿತದ ನಿರಾಸಕ್ತಿ, ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಜಿಲ್ಲೆಗೆ ಆಗುತ್ತಿರುವ ಅನ್ಯಾಯದ ಕುರಿತು ಪ್ರಚಾರ ನಡೆಸಲು ಆಗಸ್ಟ್ 15ರಿಂದ 2ನೇ ಹಂತದ ಜಾಗೃತಿ ಜಾಥಾ ಆರಂಭಿಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಎಚ್ ಜಯರಾಮ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಮೆಡಿಕಲ್ ಕಾಲೇಜಿನ ಭೂಮಿ ಖಾಸಗಿಯವರಿಂದ ಒತ್ತುವರಿಯಾಗಿದ್ದು, ಈ ಭೂಮಿಯನ್ನು ಮಿಮ್ಸ್ ವಶಕ್ಕೆ ನೀಡುವಂತೆ ಜುಲೈ 1ರಂದು ಕನ್ನಡ ಪರ, ರೈತ ಪರ ಸಂಘಟನೆಗಳು ಪ್ರಾಥಮಿಕವಾಗಿ ಬೈಕ್ ರ್ಯಾಲಿ ಮೂಲಕ ಜಾಗೃತಿ ಮೂಡಿಸಲಾಗಿತ್ತು ಅಂತ ಹೇಳಿದರು. ಬೈಕ್ ರ್ಯಾಲಿಗೆ ಮಣಿದ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿ, ತಹಶೀಲ್ದಾರ್, ನಗರಸಭೆ ಆಯುಕ್ತರು ಸೇರಿ ಹಲವು ಅಧಿಕಾರಿಗಳ ಸಮಿತಿ ರಚಿಸಿ ವಿವಾದಿತ ಭೂಮಿಯ ಸರ್ವೆ, ಒತ್ತುವರಿದಾರರಿಗೆ ನೋಟಿಸ್ ಜಾರಿ ಹಾಗೂ ಈ ಸಂಬಂಧ ಹೈಕೋರ್ಟ್ ಪ್ರಕ್ರಿಯೆ ಸಮರ್ಪಕ ನಿರ್ವಹಣೆಗೆ ಆದೇಶ ನೀಡಿದ್ದು, ಈ ಸಮಿತಿಯು ಯಾವುದೇ ಚಟುವಟಿಕೆ ನಡೆಸದೆ ನಿಷ್ಕ್ರಿಯವಾಗಿ ನಿರಾಸಕ್ತಿ ತೋರಿದೆ ಅಂತ ಹೇಳಿದರು. ಮಿಮ್ಸ್ ಆಡಳಿತವು ನ್ಯಾಯಾಲಯದಲ್ಲಿ ಸೂಕ್ತ ವಕೀಲರ ಮೂಲಕ ಪ್ರಕ್ರಿಯೆ ನಡೆಸಿ ಭೂಮಿ ವಶಕ್ಕೆ ಪಡೆಯಲು ವಿಫಲವಾಗಿದ್ದು, ಕಳೆದ 2 ವರ್ಷಗಳ ಹಿಂದಿನ ನ್ಯಾಯಾಲಯದ ತಡೆ ತೆರವುಗೊಳಿಸಲು ಸಾಧ್ಯವಾಗಿಲ್ಲ. ಇದು ಜನಪ್ರತಿನಿಧಿಗಳು ತಮ್ಮ ವೋಟ್ ಬ್ಯಾಂಕ್ ಆಸಕ್ತಿಗೆ ಸಾಕ್ಷಿಯಾಗಿದೆ. ಒತ್ತುವರಿ ತೆರವಿಗೆ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಜಿಲ್ಲೆಗೆ ಆಗಬೇಕಾದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಟ್ರಾಮಾ ಕೇರ್ನ ಕನಸು ನನಸೇಗೆ ಉಳಿದಿದೆ ಅಂತ ಅವರು ಹೇಳಿದರು. ಇವತ್ತೇನು ಜಿಲ್ಲಾಸ್ಪತ್ರೆ 15 ಇದರಲ್ಲಿ ಆದೇಶ ಆಗಿದ್ದರೂ ಕೂಡ ಜಿಲ್ಲಾಡಳಿತ ನಿರ್ಲಕ್ಷ್ಯತನದಿಂದ ಅವರು ಮುಂದುವರಿಯೋಕ್ಕೆ ಅವಕಾಶ ಆಯಿತು. ಯಾಕೆಂದರೆ ನೀವು ಕೋರ್ಟ್ಗೆ ಅಪ್ಡೇಟ್ ಸಲ್ಲಿಸಲಿಲ್ಲ, ನೀವು ಕೋರ್ಟ್ಗೆ ಸಮರ್ಪಕವಾದಂಥ ದಾಖಲೆಗಳನ್ನ ನೀಡಲಿಲ್ಲ. ಇವೆಲ್ಲ ಗೊಂದಲಗಳನ್ನು ಸೃಷ್ಟಿ ಮಾಡಿದಂಥದ್ದು ಜಿಲ್ಲಾಡಳಿತ. ಹಾಗಾಗಿ ನಾವು ಜನರಲ್ಲಿ ಜಾಗೃತಿ ಮೂಡಿಸಿ ಬೈಕ್ ರ್ಯಾಲಿಯನ್ನು ಮಾಡಿ 1 ತಿಂಗಳು ಕಳೆದಿದೆ. ನೀವು ಕಮಿಟಿ ರಚನೆ ಮಾಡ್ತೀವಿ ಅಂತೇಳಿ ಒಂದು ಆದೇಶವನ್ನು ಮಾಡಿದ್ರಿ. ನಿಮ್ಮ ಆದೇಶ ಬರೀ ಪತ್ರದಲ್ಲಿ ಇದೆಯೇ ವಿನಃ ಯಾವುದೇ ಕಾರಣಕ್ಕೂ ಅದು ಕಾರ್ಯಗತ ಆಗಿಲ್ಲ. ಇವತ್ತು ಆ ಜಾಗಕ್ಕೆ ಅಲ್ಲೇನೋ ವಾಸ ಯಾರ್ಯಾರು ಮಾಡ್ತಾಯಿದ್ದಾರೆ ಅಂಥೇಳಿ ಸ್ವಾಧೀನಪಡಿಸ್ಕೊಳ್ಳೋ ಅದು ಅಳತೆ ಮಾಡ್ತೀನಿ ಅಂತ ಹೋದ್ರೆ ಅಲ್ಲಿ ನಿವಾಸಿಗಳು ನಿಮ್ಮನ್ನ ನಿರ್ದಾಕ್ಷಿಣ್ಯವಾಗಿ ತಳ್ಳುವಂಥ ವ್ಯವಸ್ಥೆ ಮಾಡ್ತಾವ್ರೆ. ಯಾಕೆಂದರೆ ಜಿಲ್ಲಾಡಳಿತಕ್ಕಿಂತ ಸಡ್ಡು ಹೊಡೆಯುವಂಥ ವ್ಯವಸ್ಥೆಯಲ್ಲಿ ಅಲ್ಲಿ ನಿವಾಸಿಗಳಿದ್ದಾರೆ ಅಂದರೆ ನಾವು ನಿಮ್ಮನ್ನ ಒಕ್ಕಲೆಬ್ಬಿಸ್ತಾ ಇಲ್ಲ. ನಿಮ್ಮನ್ನ ನಾವೇನು ಹೇಳ್ತಾ ಇದ್ದೀವಿ, 3 ಸಾರಿ ನಿಮಗೆ ಅವಕಾಶನ ಮಾಡಿಕೊಟ್ಟಿದೆ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ. ಅದಕ್ಕೆ ನೀವು ಗೌರವವನ್ನು ಕೊಡ್ದೇನೆ ಇಲ್ಲಿ ಜನತೆಗೆ ಗೌರವವನ್ನು ಕೊಡ್ತೇನೆ. ಮತ್ತು ಜಿಲ್ಲಾಸ್ಪತ್ರೆ ಜಾಗವನ್ನು ಎಷ್ಟೇ ಬಲಾಢ್ಯರಿರಲಿ, ಅವ್ರು ಯಾರೇ ಆಗಿದ್ರೂ ಅದನ್ನು ಸ್ವಾಧೀನಪಡಿಸ್ಕೋಬೇಕು, ಹಾಸ್ಪಿಟ್ಲ್ ಉಪಯೋಗಕ್ಕಾಗಬೇಕು ಅಂತಕ್ಕಂಥ ಇಡೀ ಜಿಲ್ಲೆ ಜನ ಇವತ್ತು ಕಾತ್ರದಿಂದ ಕಾಯ್ತಾ ಇದೆ. ಕರ್ನಾಟಕ ಸೇವಕರು ಸಂಘಟನೆಯ ನಾಗಣ್ಣಗೌಡ ಮಾತನಾಡಿ, ಸರ್ವೆ ವಿಚಾರವಾಗಿ ಜಿಲ್ಲಾಡಳಿತ ನೀಡಿದ ಆದೇಶ ಪಾಲನೆಗೆ ಕರ್ನಾಟಕದಲ್ಲಿ ಕೈಲಾಗದಂತೆ ಸಮಿತಿ ಕುಳಿತಿದ್ದು, ಜಿಲ್ಲೆಯ 1 ಕಾಲೋನಿಗೆ ಹೋಗಲು ಎದುರುತ್ತಿದ್ದಾರೆ. ಕೂಡಲೇ ಸರ್ವೆ ಮಾಡಿ ಒತ್ತುವರಿ ತೆರವುಗೊಳಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುತ್ತದೆ ಅಂತ ಅವರು ಹೇಳಿದರು. ಯಾವ್ಯಾವ ಜಾಗದಲ್ಲಿ ಯಾರೆಲ್ಲ ವಾಸ ಇದ್ದಾರೆ ಮತ್ತು ಯಾರು ಪೊಸಿಷನ್ ಇದ್ದಾರೆ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿ ಅವರಿಂದ ರಿಪ್ಲೈಗಳನ್ನ ತಗೋಬೇಕು ಅಂತ ಹೇಳಿದರು. ಇದು 1 ತಿಂಗಳಾಯಿತು ಆದೇಶ ಮಾಡಿ. ಇಲ್ಲಿ ತನಕ ಯಾವುದೇ ಒಂದು ಸಣ್ಣ ಸಭೆಯನ್ನು ಕೂಡ ಈ ಕಮಿಟಿ ಮಾಡಿಲ್ಲ. ಸೊ ಇದು ಏನು ಸ್ಪಷ್ಟವಾಗಿ ಹೇಳುತ್ತೆ ಅಂತ ಹೇಳಿದ್ರೆ, ಏನು ಹಾಸ್ಪಿಟ್ಲಿಗೆ ಸೇರಿರ್ತಕ್ಕಂಥ ಜಾಗವನ್ನು ತೆರವುಗೊಳಿಸೋದಕ್ಕೆ ಜಿಲ್ಲಾಡಳಿತಕ್ಕಾಗಲಿ ನಮ್ಮ ಜನಪ್ರತಿನಿಧಿಗಳಿಗಾಗಲಿ ಯಾವುದೇ ಒಂದು ಇಚ್ಛಾಶಕ್ತಿ ಇಲ್ಲ, ಮತ್ತು ಅವ್ರಿಗೆ ಈ ವಿಚಾರದಲ್ಲಿ ಯಾವುದೇ ಥರದ ಆಸಕ್ತಿ ಕೂಡ ಇಲ್ಲ ಅಂತಕ್ಕಂಥದ್ದನ್ನು ಇದು ಪ್ರತಿಫಲಿಸ್ತದೆ. ಹಾಗಾಗಿ ನಾವು ಕೇಳ್ತಕ್ಕಂಥದ್ದು, ರಾಜ್ಯ ಸರ್ಕಾರ ನಿಜವಾಗಲೂ ಕೂಡ ಇದೇನಾದ್ರು ಈ ಕೆಲಸದಲ್ಲಿ ಅಂದರೆ ತೆರವುಗೊಳಿಸ್ತಿಲ್ಲ ಅಂತ ಹೇಳಿದ್ರೆ ಇದು ನಿಜವಾಗಲೂ ಮಂಡ್ಯ ಜಿಲ್ಲೆಯ ಜನರಿಗೆ ಮಾಡ್ತಕ್ಕಂಥ ಒಂದು ದ್ರೋಹ ಅಂತೇಳಿ ನಾವು ಹೇಳಬೇಕಾಗ್ತದೆ. ಗೋಷ್ಠಿಯಲ್ಲಿ ಚಂದ್ರು, ಮಲ್ಲೇಶ್, ಚಂದ್ರಶೇಖರ್ ಉಪಸ್ಥಿತರಿದ್ದರು. ಶ್ರೀ ರಾಮ ಮಂದಿರ ಮತ್ತು ನವಗ್ರಹ ದೇವರ ಪ್ರತಿಷ್ಠಾಪನೆ ಹಾಗೂ ಉದ್ಘಾಟನಾ ಸಮಾರಂಭ ಮಳವಳ್ಳಿ ತಾಲೂಕಿನ ಇಟ್ಟನಹಳ್ಳಿ ಕೊಪ್ಪಳ ಗ್ರಾಮದಲ್ಲಿ ನಡೆಯಿತು. ಗ್ರಾಮದ ಶ್ರೀ ರಾಮ ಸೇವಾ ಸಮಿತಿ ಆಯೋಜಿಸಿದ ಸಮಾರಂಭವನ್ನು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಮ್ಮ ಧರ್ಮ, ಸಂಸ್ಕೃತಿ, ಪರಂಪರೆಯ ರಕ್ಷಣೆಯಲ್ಲಿ ಆಗಿದ್ದಾಗಿ ಎಡರು ತೊಡರುಗಳು ಎದುರಾಗುತ್ತಿದ್ದಾವೆ.
ಎಷ್ಟೇ ತೊಂದರೆ ಆದರೂ ಎದೆಗುಂದದೆ ರಕ್ಷಣೆಗೆ ಮುಂದಾಗುವುದು ನಮ್ಮಗಳ ಆದ್ಯ ಕರ್ತವ್ಯ ಅಂತ ಹೇಳಿದರು. ಭಾರತೀಯ ಸಂಸ್ಕೃತಿ ಪರಂಪರೆಯ ಪ್ರತಿರೂಪವಾಗಿ ಇರುವ ಶ್ರೀರಾಮ ಹುಟ್ಟಿದ ಅಯೋಧ್ಯೆಯಲ್ಲಿ 500 ವರ್ಷಗಳ ನಂತರವಾದರೂ ಭವ್ಯ ರಾಮ ಮಂದಿರ ನಿರ್ಮಾಣವಾದದ್ದು ನಮ್ಮೆಲ್ಲರ ಪುಣ್ಯ ಅಂತ ಸ್ಮರಿಸಿಕೊಂಡರು. ಇದರ ಭಾಗವಾಗಿ ಇಟ್ಟನಹಳ್ಳಿ ಕೊಪ್ಪಳ ಗ್ರಾಮದಲ್ಲಿ ಸುಂದರ ರಾಮ ಮಂದಿರ ನಿರ್ಮಾಣವಾಗಿರುವುದು ಶ್ಲಾಘನೀಯ ಅಂತ ಹೇಳಿದರು. ಆ ವಿಗ್ರಹವನ್ನ ಏನ್ ಜನ್ಮಸ್ಥಳದಲ್ಲಿ ಇದ್ದಂತ ವಿಗ್ರಹವನ್ನೇ ಯಾವುದೋ ಒಂದು ಕಾಲದಲ್ಲಿ ಕೆಲವು ದುಷ್ಟ ವ್ಯಕ್ತಿಗಳು ಅಲ್ಲಿಂದ ವಿಗ್ರಹವನ್ನೇ ತೆಗೆದುಹಾಕ್ಬಿಡ್ತಾರೆ. 500 ವರ್ಷದ ನಂತರ ನಮಗೆ ಪುನರ್ಸ್ಥಾಪನೆಯನ್ನು ಮಾಡ್ಲಿಕ್ಕೆ ಅವಕಾಶ ಸಿಕ್ತು. ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೊಂದು ಇರ್ಲಿಕ್ಕೆ ಸಾಧ್ಯವಿಲ್ಲ. ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಮಾತನಾಡಿ, ಹಣ ಅಧಿಕಾರ ಶಾಶ್ವತ ಅಲ್ಲ, ಜನರ ಪ್ರೀತಿ ವಿಶ್ವಾಸ ಶಾಶ್ವತ ಎಂಬುದಕ್ಕೆ ಅಂಬರೀಶ್ ಅವರು ಕಾಲ ನಂತರವೂ ಅವರ ಮೇಲಿನ ಪ್ರೀತಿ ವಿಶ್ವಾಸ ಕಿಂಚಿತ್ ಕಡಿಮೆಯಾಗಿಲ್ಲ ಅಂತ ಹೇಳಿದರು. ಅದಕ್ಕೆ ಈ ಸಮಾರಂಭವೇ ಸಾಕ್ಷಿ ಅಂತ ತಿಳಿಸಿದರು. ಮಳವಡಿಯ ಉಚ್ಚೇಗೌಡರ ಸೊಸೆಯಾಗಿ ತಮ್ಮ ಮೇಲೆ ತಾಲೂಕಿನ ಜನತೆ ತೋರುತ್ತಿರುವ ಪ್ರೀತಿ ವಿಶ್ವಾಸಕ್ಕೆ ಸದಾ ಋಣಿ ಎಂದ ಅವರು ಈ ವಿಶ್ವಾಸಕ್ಕೆ ಕಿಂಚಿತ್ತೂ ಚ್ಯುತಿ ಬಾರದ ರೀತಿ ಜನಸೇವೆ ಮಾಡುವುದಾಗಿ ಹೇಳಿದರು. ಈ ಊರಿಂದ ತಂಡವಾಗಿ ಅಭಿಮಾನಿಗಳು ಅಂಬರೀಶ್ ಅವರ ಹುಟ್ಟುಹಬ್ಬದ ದಿವಸ ತಪ್ಪದೆ ನೀವೆಲ್ಲ ಬಂದಿರೋದು ನಾನೇ ಕಣ್ಣಾರ ನೋಡಿದ್ದೀನಿ. ಆ ಪ್ರೀತಿ ನಿಮ್ಮ ಮುಖದಲ್ಲಿ ಇವತ್ತಿಗೂ ಕಾಣ್ತಾ ಇದೆ. ಒಬ್ಬರಿದ್ದಾಗಲೇ ಹೆಸರು ಮಾಡೋದು, ಆ ಹೆಸರು ಉಳಿಸ್ಕೊಳ್ಳೋದು ಇವತ್ತಿನ ಕಾಲದಲ್ಲಿ ಅದು ಎಷ್ಟು ಕಷ್ಟ ಅನ್ನೋದು ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅಂಥದ್ರಲ್ಲಿ ಅವರು ನಮ್ಮನ್ನ ಅಗಲಿ ಈಗ 7 ವರ್ಷ ಆಗ್ತಾ ಬಂತು. ಆದ್ರೆ ನಿಮ್ಮಲ್ಲಿ ಆ ಪ್ರೀತಿ ಒಂದೇ ಒಂದು ಚೂರುನು ಕಡಿಮೆ ಆಗಿಲ್ಲ ನೋಡಿ. ನಿಜಕ್ಕೂ ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ ಸಮಾರಂಭದಲ್ಲಿ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ಬಿಜೆಪಿ ಮುಖಂಡರಾದ ಲಕ್ಷ್ಮೀ ಅಶ್ವಿನಗೌಡ, ಅಶೋಕ್ ಜಯರಾಮ್, ಇಂದ್ರೇಶ್, ಅಶೋಕ್ ಅರಕೆರೆ, ಶಶಿ, ಬೇಲೂರು ಸೋಮಶೇಖರ್, ಬಿಜೆಪಿ ಅಧ್ಯಕ್ಷ ಕೃಷ್ಣ ಸೇರಿದಂತೆ ಅನೇಕರು ಹಾಜರಿದ್ದರು. ಇದೇ ವೇಳೆ ದೇವಸ್ಥಾನದ ನಿರ್ಮಾಣದ ಪ್ರಮುಖರಾದ ನಾಗರಾಜು, ಶ್ರೀರಾಮ ಸೇವಾ ಸಮಿತಿ ಅಧ್ಯಕ್ಷ ಮಂಚಯ್ಯ, ಲೋಕೇಶ್ ಸೇರಿದಂತೆ ದಾನಿಗಳನ್ನು ಸನ್ಮಾನಿಸಲಾಯಿತು. ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಗಳು, ದಲಿತ, ಕಾರ್ಮಿಕ, ಕನ್ನಡ ಪರ ಮಹಿಳಾ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ಕನ್ನಂಬಾಡಿ ಉಳಿಸಿ ಅಭಿಯಾನದ ಪ್ರಯುಕ್ತ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನಾಧಾರಿತ ಅಳಿದ ಮಹಾಸ್ವಾಮಿಗಳು ನಾಟಕ ಪ್ರದರ್ಶನವನ್ನು ಆಗಸ್ಟ್ 3ರ ಭಾನುವಾರ ಸಂಜೆ 6 ಗಂಟೆಗೆ ಮಂಡ್ಯ ನಗರದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ PS ಕಾಲೇಜಿನ ರಂಗಮಂದಿರದಲ್ಲಿ ಹಮ್ಮಿಕೊಂಡಿರುವುದಾಗಿ ರೈತರ ಹಿತರಕ್ಷಣಾ ಸಮಿತಿಯ ಸುನಂದ ಜಯರಾಮ್ ತಿಳಿಸಿದ್ದಾರೆ. ವಾಹಿನಿಯೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆ ಎಂದಿಗೂ ನೆನೆಯುವ ಮಹಾನುಭಾವರು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಬರಡಾಗಿದ್ದ ಮಂಡ್ಯವನ್ನು ಹಸಿರನ್ನಾಗಿ ಮಾಡಿದವರು. ಹಾಗಾಗಿ ಕನ್ನಂಬಾಡಿ ಉಳಿವಿಗಾಗಿ ಅನೇಕ ಚಳವಳಿ ಮಾಡಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ಜನಜಾಗೃತಿ ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳಿದರು. ಆದ್ದರಿಂದ ಎಲ್ಲ ಹೋರಾಟಗಾರರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಟಕ ಪ್ರದರ್ಶನದಲ್ಲಿ ಪಾಲ್ಗೊಂಡು ನಾಟಕ ಪ್ರದರ್ಶನದ ಯಶಸ್ವಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದರು. ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯ ಆಶ್ರಯದಲ್ಲಿ ರೈತ ಸಂಘಟನೆಗಳು ಹಾಗೂ ಕನ್ನಡ ಪರ, ಮಹಿಳಾ, ದಲಿತ, ಕಾರ್ಮಿಕ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಗ್ಗೂಡಿ ನಾಳೆ 3ನೇ ತಾರೀಕು ಸಂಜೆ 6 ಗಂಟೆಗೆ ಸ್ವಾಮಿ ವಿವೇಕಾನಂದ ರಂಗಮಂದಿರ PES ಕಾಲೇಜಿನ ಆವರಣದಲ್ಲಿ ನಾಲ್ವಡಿಯವರ ಆಳಿದ ಮಹಾಸ್ವಾಮಿಗಳು ನಾಟಕ ಪ್ರದರ್ಶನವನ್ನು ಏರ್ಪಾಡು ಮಾಡಿದ್ದೀವಿ. ಮಂಡ್ಯ ಜಿಲ್ಲೆ ಯಾವತ್ತೂ ಕೂಡ ನೆನೆಸ್ಕೊಳ್ತಕ್ಕಂಥ ಮಹಾನುಭಾವರು ನಾಲ್ವಡಿಯವರು. ಬರಡಾಗಿದ್ದಂಥ ಮಂಡ್ಯವನ್ನು ಹಸಿರುವನವಾಗಿ ಮಾಡಿದಂಥ ಮಹಾನುಭಾವರವರು. ಹಾಗಾಗಿ ನಮ್ಮ ಏನು ಒಂದು KRS ಅಣೆಕಟ್ಟೆಯ ಭದ್ರತೆ ಬಗ್ಗೆ ಹೋರಾಟ ಹಮ್ಮಿಕೊಂಡು ಅನೇಕ ರೀತಿಯ ಚಳವಳಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಜನಜಾಗೃತಿ ಮೂಡಿಸ್ಲಿಕ್ಕಾಗಿ ಅವರನ್ನ ನೆನಪಿನ ಜೊತೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಹೋರಾಟ ಬಂಧುಗಳು, ನಾಗರಿಕ ಬಂಧುಗಳು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ನಾಟಕ ಪ್ರದರ್ಶನಕ್ಕೆ ಆಗಮಿಸಿ ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಮಾತನಾಡ್ತೀನಿ. ಈ ಸಂದರ್ಭದಲ್ಲಿ ಇಂಡುವಾಡಿ ಚಂದ್ರಶೇಖರ್, ಮುದ್ದೇಗೌಡ ಸೇರಿದಂತೆ ಅನೇಕರಿದ್ದರು. ಇದು ಬಾಂಧವ್ಯಗಳ ಬೆಸುಗೆ,